ಹೌದು, ಹೀಗೆ ಬೃಹತ್ತಾದ ದೊಡ್ಡ ದೊಡ್ಡ ಗುಡ್ಡೆಗಳಂತೆ ಕುಸಿದಿರುವ ಮಣ್ಣು. ಸುತ್ತ ಕಣ್ಣಾಯಿಸಿ ನೋಡಿದರೆ ಬೆಟ್ಟ ಗುಟ್ಟ, ಮಧ್ಯದಲ್ಲಿ ಕಂಗೊಳಿಸುತ್ತಿರುವ ಜಲಾಶಯ. ಇದೇ ಜಲಾಶಯಕ್ಕೆ ಆಪತ್ತು ಎದುರಾಗಿರುವಂತಹದ್ದು. ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ ನಗರಗಳ ಜನರ ಕುಡಿಯುವ ನೀರಿಗೆ ಇರುವ ಏಕೈಕ ಜಲಾಶಯವೇ ಜಕ್ಕಲಮಡುಗು ಜಲಾಶಯ. ಹೌದು, ದಶಕಗಳಿಂದ ಅವಳಿ ನಗರಗಳ ಜನರ ಕುಡಿಯುವ ನೀರಿನ ಸಮಸ್ಯೆ ನೀಗುತ್ತಿದೆ. ಈ ನೀರನ್ನೇ ಅವಲಂಬಿತರಾಗಿದ್ದಾರೆ. ಆ ಭಾಗದ ಬೆಟ್ಟ ಗುಡ್ಡಗಳಿಂದ ಮಳೆ ನೀರು ಒಳಹರಿವಿನಿಂದ ಜಕ್ಕಲಮಡುಗು ಜಲಾಶಯದಲ್ಲಿ ಶೇಖರಣೆಯಾಗಿ ಅಲ್ಲಿಂದ ಶುದ್ಧೀಕರಣವಾಗಿ ಚಿಕ್ಕಬಳ್ಳಾಪುರ ಜನರ ಮನೆ ಮನೆಗೆ ಸೇರುವ ಜೀವನಾಡಿಯಾಗಿದೆ. ಜೀವನದಿ ಎಂದು ಹೆಸರುವಾಸಿಯಾಗಿರುವ ಜಕ್ಕಲಮಡುಗು ಜಲಾಶಯದಲ್ಲಿ ನೀರಿನ ಅವಶ್ಯಕತೆ ಭಾಳ ಇರ್ತದೆ. ಯಾಕೆಂದರೆ ಆ ಜಲಾಶಯ ತುಂಬಿದ್ರೆ ಮಾತ್ರ ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರಕ್ಕೆ ಕುಡಿಯೋ ನೀರು ಇರುವಂಥದ್ದು. ಯಾಕೆಂತೇಳಿದ್ರೆ ಆ ನದಿ ಅದೊಂದು ಬಿಟ್ಟರೆ ಬೇರೆ ಯಾವುದೇ ನದಿಗಳು ನಮ್ಮಲ್ಲಿ ಇರೋದಿಲ್ಲ. ಹಾಗಾಗಿ ಆ ನದಿ ತುಂಬಿದ್ರೆ ಮಾತ್ರ ಚಿಕ್ಕಬಳ್ಳಾಪುರ ನಗರಕ್ಕೆ ಭಾಳ ಅವಶ್ಯಕತೆ ಇರುತ್ತದೆ. ಇಲ್ಲ ಅಂತ ಹೇಳಿದ್ರೆ ಒಂದೊಂದು ನೀರಿಗೂ ನಾವು ಭಾಳ ಕಷ್ಟಪಡಬೇಕಾಗ್ತದೆ. ಹಾಗಾಗಿ ಅಲ್ಲಿ ಹರಿಯುವಂಥ ನೀರನ್ನು ಅದು ಇನ್ನೂ ಉಳಿಸಿದ್ರೆ ಅಲ್ಲಿ ಒಂದು ಸ್ವಲ್ಪ ಸಿಲ್ಟ್ ತೆಗೆದುಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ, ಇನ್ನಷ್ಟು ನೀರು ಉಳಿತದೆ ನಮಗೆ. ಇನ್ನೊಂದು ಈಗ ಆಲ್ರೆಡಿ ಒಂದು 16 ಮೀಟ್ರ್ ನಮ್ಮಲ್ಲಿ ನೀರೈತೆ. ಹಿಂದೆ ನೀರೇ ಆಗೋಗ್ಬಿಟ್ಟಿತ್ತು, ಈಗ ಶೇಖರಣೆ ಆಗೈತೆ. ಆ ಶೇಖರಣೆ ಆಗೋದಕ್ಕೆ ಇನ್ನಷ್ಟು ವ್ಯವಸ್ಥೆ ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಚಿಕ್ಕಬಳ್ಳಾಪುರ ಜನ ಯಾವ ರೀತಿ ಅವಲಂಬಿತರಾಗಿದ್ದಾರೆ ನೀರಿನ ಮೇಲೆ? ಚಿಕ್ಕಬಳ್ಳಾಪುರ ಜನತೆಗೆ ನಮ್ಮ ಜಕ್ಕಲಮಡುಗು ನೀರು ಬಿಟ್ಟರೆ ಬೇರೆ ನೀರನ್ನು ನಮಗೆ ಯಾವುದು ಸೋರ್ಸೇ ಇಲ್ಲ. ನಮಗೆ ಬೇರೆ ಇನ್ನು ಯಾವುದನ್ನು ಯಾವ ರೀತಿಯಲ್ಲಿ ತೊಗೊಂಬಂದು ಸಪ್ಲೈ ಮಾಡೋದೇ ಆಗೋದಿಲ್ಲ, ತುಂಬ ಕಷ್ಟ ಆಗ್ತದೆ ನಮಗೆ. ಇನ್ನು ಈಗಾಗಲೇ ಚಿಕ್ಕಬಳ್ಳಾಪುರ ಭಾಗದಲ್ಲಿ ವಾಡಿಕೆ ಮಳೆಗಿಂತ 194 ಮಿಲಿಮೀಟರ್ ಉತ್ತಮ ಮಳೆಯಾಗಿದೆ. ಜಕ್ಕಲಮಡುಗು ಜಲಾಶಯ 48 ಅಡಿಗಳಷ್ಟು ನೀರು ಶೇಖರಣೆ ಆಗುವಷ್ಟು ಜಾಗವಿದ್ದು, ಉತ್ತಮ ಮಳೆಯಿಂದ ಈಗಾಗಲೇ 18 ಅಡಿಯಷ್ಟು ಮಳೆ ನೀರು ಶೇಖರಣೆಯಾಗಿದೆ. ಆದರೆ ಮಳೆ ನೀರಿನಿಂದ ಜಕ್ಕಲಮಡುಗು ಜಲಾಶಯದ ಕಟ್ಟೆಯ ಮೇಲ್ಭಾಗದಲ್ಲಿ ಮಣ್ಣು ಕುಸಿಯುತ್ತಿದೆ. ಕಟ್ಟೆಯುದ್ದಕ್ಕೂ ಮಣ್ಣು ಕುಸಿದು ಬಿರುಕುಗಳು ಬಿಟ್ಟಿವೆ. ಇದರಿಂದ ಕಟ್ಟೆ ಕುಸಿಯುವ ಭೀತಿ ಎದುರಾಗಿದೆ. ಜಲಾಶಯದ ಕೆಳಗೆ 5-6 ಹಳ್ಳಿಗಳು ಇದ್ದು, ಮುಂದಿನ ದಿನಗಳಲ್ಲಿ ಮತ್ತಷ್ಟು ಮಳೆಯಾಗಿ ಕಟ್ಟೆ ಒಡೆಯುವ ಸಾಧ್ಯತೆ ಇದೆ ಎಂದು ಜನ ಭಯಭೀತರಾಗಿದ್ದಾರೆ. ಚಿಕ್ಕಬಳ್ಳಾಪುರ ಮತ್ತು ದೊಡ್ಡಬಳ್ಳಾಪುರ ನಗರಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆಗಾಗಿ ಚಿಕ್ಕಬಳ್ಳಾಪುರ ಪಕ್ಕದಲ್ಲೇ ಇರತಕ್ಕಂಥ ಜಕ್ಕಲಮಡುಗು ಜಲಾಶಯ ಅನ್ನುವಂಥದ್ದು ಇದೆ. ಸುಮಾರು ವರ್ಷಗಳಿಂದ ಕೂಡ ಚಿಕ್ಕಬಳ್ಳಾಪುರ ನಗರಕ್ಕೆ ಕುಡಿಯೋದಕ್ಕಾಗಿ ಅಲ್ಲಿನ ನೀರನ್ನೇ ಉಪಯೋಗಿಸ್ತಾ ಇವತ್ತು ಕೂಡ. ಮತ್ತು ಇವತ್ತು ಮಳೆಗಾಲ ಜಾಸ್ತಿ ಆಗಿರೋದ್ರಿಂದ ಆ ಮಳೆಯ ಪ್ರಭಾವದಿಂದ ಇವತ್ತು ಆ ಜಕ್ಕಲಮಡುಗೆ ಕೆರೆಗೆ ಬರ್ತಕ್ಕಂಥ ನೀರಿನ ಮಟ್ಟ ಹೆಚ್ಚುತ್ತಾ ಇದೆ. ಆದರೆ ಅದ ಕೆರೆ ಕಟ್ಟೆ ಮಾತ್ರ ಏನೋ ಸುಸ್ಥಿರವಾಗಿ ಇಲ್ಲ, ಅದು ಕುಸಿಯೋ ಮಟ್ಟದಲ್ಲಿದೆ. ಮತ್ತು ಅದ್ರ ಕಡೆ ಹೋಗೋಂಥ ದಾರಿ ಕೂಡ, ರಸ್ತೆ ಕೂಡ ಈಗಾಗಲೇ ಮಳೆ ಬಿದ್ದು ಬೇರೆ ಬೇರೆ ಗಾಡಿಗಳೆಲ್ಲ ಓಡಾಡಿ ದೊಡ್ಡ ದೊಡ್ಡ ಹಳ್ಳಗಳು ಬಿದ್ದು ರಸ್ತೆ ಕೂಡ ಕೆಟ್ಟೋಗಿದೆ. ಅಲ್ಲಿ ಯಾರು ಕೂಡ ಓಡಾಡೋದಕ್ಕಾಗೋದಿಲ್ಲ. ಮತ್ತು ಅದರ ಒಂದು ಜಲಾಶಯ ಏನಿದೆ ಅದರ ಒಂದು ಕೆರೆ ಕಟ್ಟೆ ಒಡೆಯೋಗಂಥ ಸಂದರ್ಭ ಕೂಡ ಬರ್ಬೋದು. ಯಾಕಂತಂದರೆ ಇನ್ನು ಮುಂದೆ ಇನ್ನೂ ಹೆಚ್ಚಿನ ಮಳೆ ಇರೋದರಿಂದ ನೀರು ಹೆಚ್ಚಾಗಿ ಬೇರೆ ಬೇರೆ ಕಡೆಯಿಂದ ನೀರು ಬರೋದ್ರಿಂದ ನೀರು ಹೆಚ್ಚಾಗಿ ಕಟ್ಟೆ ಕೂಡ ಒಡೆದೋಗೋಂಥ ಸ್ಥಿತಿನಲ್ಲಿ ಇವತ್ತು ಕಾಣ್ತಾ ಇದ್ದೀವಿ ನಾವು. ಹಾಗಾಗಿ ಅದೇನಾದರೂ ಕೆರೆ ಕಟ್ಟೆ ಒಡೆದ್ರೆ ಅದ್ರ ಕೆಳಭಾಗದಲ್ಲಿರ್ತಕ್ಕಂಥ ಅನೇಕ ಗ್ರಾಮಗಳು ಕೊಚ್ಚಿ ಹೋಗ್ತಕ್ಕಂಥ ಸಂದರ್ಭ ಬರೋವಂಥ ಮುನ್ಸೂಚನೆ ಇರೋದ್ರಿಂದ ಇದಕ್ಕೆ ಸಂಬಂಧಪಟ್ಟ ಸರ್ಕಾರಗಳಾಗಲಿ ಅಥವಾ ಜಿಲ್ಲಾಡಳಿತಗಳಾಗಲಿ ಕ್ರಮ ವಹಿಸಿ ಕೆರೆ ಕಟ್ಟೆಯನ್ನು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಬೇಕು, ರಸ್ತೆಯನ್ನು ನಿರ್ವಹಣೆ ಮಾಡಬೇಕಂತ ನಾನು ಈ ಮೂಲಕ ಸರ್ಕಾರನ ಒತ್ತಾಯ ಮಾಡ್ತಾ ಇದ್ದೀನಿ. ಒಟ್ಟಾರೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಮಳೆಯಾಗುವ ಸಾಧ್ಯತೆ ಇರುವುದರಿಂದ ಮಳೆ ಸುರಿದು ಜಲಾಶಯದ ಕಟ್ಟೆ ಮತ್ತಷ್ಟು ಕುಸಿದು ಬಿರುಕು ಬಿಟ್ಟಿ ಮುಂದಿನ ದಿನಗಳಲ್ಲಿ ಏನಾದರೂ ಅವಾಂತರ ಆಗುವ ಮುನ್ನ ಜಿಲ್ಲಾಡಳಿತ ಎಚ್ಚೆತ್ತುಕೊಳ್ಳಬೇಕೆಂದು ಸಾರ್ವಜನಿಕರ ಒತ್ತಾಯವಾಗಿದೆ. ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.